ಇವತ್ತು ನೀವು ಬ್ಲೆಸ್ ಆಗಬೇಕಾ, ಇವತ್ತು ನೀವು ಆಶೀರ್ವದಿಸಲ್ಪಡಬೇಕಾ, ಕೆಲವು ವಿಚಾರಗಳನ್ನು ಹೇಳ್ತೀನಿ, ಕೇಳಿಸ್ಕೊಳ್ರಿ. ತಗೊಳ್ರಿ. ರೋಮನರು ಬರೆದ ಪತ್ರಿಕೆ 12ನೇ ಅಧ್ಯಾಯಕ್ಕೆ ಬನ್ನಿ. ಅಲ್ಲಿ ಕೆಲವು ವಿಚಾರಗಳನ್ನು ಹೇಳ್ತೇನೆ, ನಾವು ಹೇಗೆಲ್ಲ ಸಂತೋಷವಾಗಿರ್ಬೋದು ಅಂತ ನಿಮ್ಗೆ ತೋರಿಸ್ಕೊಡ್ತೇನೆ. ರೋಮನ್ಸ್ ಚಾಪ್ಟರ್ 12 ವರ್ಸಸ್ 12. ಕ್ರೈಸ್ತರು ನಿರೀಕ್ಷಿಸಬೇಕಾದ ಮಹಾಪದವಿಯನ್ನು ನೋಡ್ರಿ. ಕ್ರೈಸ್ತರು ಕೇಳಿಸ್ಕೊಡ್ರಿ. ತುಂಬ ಬ್ಯೂಟಿಫುಲ್ ಸಬ್ಜೆಕ್ಟ್ ಇದು, ಕೇಳಿಸ್ಕೊಡ್ರಿ. ನಾನು ಒಂದು 10 ನಿಮಿಷ ಮಾತಾಡ್ತೀನಿ, ಇದನ್ನು ತುಂಬ ಚೆನ್ನಾಗಿದೆ. ಪ್ಲೀಸ್ ದಯವಿಟ್ಟು ಹೋಗ್ಬೇಡ ಲೈವಿಂದ, ಕೇಳಿಸ್ಕೊಡ್ರಿ. ರೋಮನ್ಸ್ ನೀವು ಅನೇಕ ಓದಿರ್ತೀರ, ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಇದು. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ನೋಡ್ರಿ, ಅಂದ್ರೆ ಉಲ್ಲಾಸ ಬಂದ್ಬಿಡ್ತು, ಸಂತೋಷವಾಗಿರ್ರಿ. KJV ಸಂತೋಷವಾಗಿರಿ. ಏನು ನೆನೆಸ್ಕೊಬೇಕಂತೆ ದಿನ? ಕ್ರೈಸ್ತರು ನಿರೀಕ್ಷಿಸುವ ಕ್ರೈಸ್ತರು ಸ್ಪೆಷಲಿ ಕ್ರೈಸ್ತರಿಗೆ ಹೇಳ್ತಾ ಇದ್ದಾನೆ ಈ ವಾಕ್ಯವನ್ನು ಪೌಲನು. ಕ್ರೈಸ್ತರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು ನೆನೆಸಿ ಸಂತೋಷ ಪಡ್ಬೇಕಂತ. ಇವಾಗ ನೋಡಿ, ನಾ ಬರೋ ತಿಂಗಳು ನೀವು ಓಕೆ, ಈ ಕರೋನಾ ಗಿರೋನೆಲ್ಲ ಬರೋ ತಿಂಗಳು ಕ್ಲಿಯರ್ ಆಗೋದಿಲ್ಲ ಇಟ್ಕೊಳ್ಳಿ. ನಿಮಗೆ ಒಂದು ಆಫರ್ ಬರ್ತಿದೆ, ಅಮೇರಿಕಾಗೆ ನಿಮ್ಮನ್ನು ಫ್ರೀಯಾಗಿ ವೀಸಾ ಕೊಟ್ಟು, ಫ್ರೀಯಾಗಿ ಎಲ್ಲ ಟಿಕೆಟ್ ಎಲ್ಲ ಕೊಟ್ಟು ಕರ್ಕೊಂಡೋಗ್ತಾ ನಿಮ್ಮ ಫ್ಯಾಮಿಲಿನ ಇಟ್ಕೊಳ್ಳಿ. ಹಾಗೂ ನೀವೇನು ಮಾಡ್ತೀರಾ, ಬರೋ ತಿಂಗಳು ಹೋಗ್ತೀರಾ ಅಂದರೆ, ಇವಾಗ ಜೂನಲ್ಲೆಲ್ಲ ಕ್ಲಿಯರ್ ಆಗ್ತಿದೆ. ಜೂನ್, ಜುಲೈ, ಆಗಸ್ಟು ಫಸ್ಟ್ ವೀಕಲ್ಲಿ ನೀವು ಅಮೇರಿಕಾಗೆ ನಿಮಗೆ ಫ್ರೀ ವೀಸಾ, ಫ್ರೀ ಟಿಕೆಟ್, ಯಾರೋ ನಿಮ್ಮನ್ನು ಒಂದು ತಿಂಗಳು ಕರ್ಕೊಂಡೋಗೋದನ್ನ ಇಟ್ಕೊಳ್ಳಿ. ನಿಮಗೆಲ್ಲ ಟಿಕೆಟ್ ಎಲ್ಲ ಕೈನಲ್ಲಿ ಬಂದುಬಿಟ್ಟಿದೆ. ಆಗ ನೀವೇನು ಮಾಡ್ತೀರಾ? ಎಷ್ಟು ದುಃಖ ಇದ್ರು, ಎಷ್ಟು ಬೇಜಾರು ಇದ್ದರು, ಆ ಟಿಕೆಟ್ ನೋಡೋಗಿಲ್ಲ. ಅಯ್ಯೋ, ಆಗಸ್ಟಲ್ಲಿ ಆಗಸ್ಟ್ ಸೆಕೆಂಡ್ ವೀಕಲ್ಲಿ ನಾನು ಎಲ್ಲೋಗ್ತೀನಿ, ಅಮೇರಿಕಾಗೆ ಹೋಗ್ತಾ ಇದ್ದೀನಿ. ಅದನ್ನು ನೆನೆಸಿ ಏನು ಮಾಡ್ತೀರಾ? ಸಂತೋಷ ಪಡ್ತೀರಾ. ಆದರೆ ಅದು ಒಂದು ತಿಂಗಳಷ್ಟೇ. ಆದರೆ ಇಲ್ಲಿ ಬೈಬಲ್ ಹೇಳ್ತಾ ಇದೆ, ಪೌಲನು ಯಾಕೆ ನಾವು ಸಂತೋಷವಾಗಿರ್ಬೇಕಂತೆ, ನಾವು ಯಾಕೆ ಇವತ್ತು ಅನ್ನ ಇಲ್ಲ, ಬಟ್ಟೆ ಇಲ್ಲ, ಕಾರ್ ಇಲ್ಲ, ಒಳ್ಳೆ ಮನೆ ಇಲ್ಲ, ಅದಕ್ಕಾಗಿ ದುಃಖ ಪಡಬೇಡ್ರಿ. ನೀವು ಒಂದನ್ನು ನೆನೆಸಿ ಸಂತೋಷ ಪಡಬೇಕು. ಆಗ ಪರಲೋಕ ನಿನ್ನ ವಿಷಯ, ನೀನು ಯಾವುದಕ್ಕೆ ಸಂತೋಷ ಪಡ್ತಾ ಇದೆಯೋ ಅದಕ್ಕೆ ಪರಲೋಕ ನಿನಗಾಗಿ ಒಂದು ದೊಡ್ಡ ಪ್ರತಿಫಲನ ಅದು ಕೊಡುವಂಥದ್ದಾಗಿದೆ. ಇವತ್ತು ಕ್ರೈಸ್ತರಿಗೆ ಅದಿಲ್ವೇ? ಅದನ್ನು ಒಂದಿನ ನೆನೆಸೋದಿಲ್ವೇ? ಒಂದಿನ ಕೂಡ ನೆನೆಸ್ಬೇಕು. ದೇವರೇ, ನನಗಾಗಿ ನೀನು ಪಾಪವಾದೆ ಅಪ್ಪ, ಇದು ದೊಡ್ಡ ವಿಷಯ. ಸ್ವಾಮಿ, ನನಗಾಗಿ ನೀನು ಶಾಪವಾದೆ ಅಪ್ಪ, ಇದು ದೊಡ್ಡ ವಿಷಯ. ಸ್ವಾಮಿ, ನನ್ನನ್ನು ಪರಲೋಕದ ರಾಯಭಾರಿಯನ್ನು ಮಾಡಿದೆ ಸ್ವಾಮಿ. ತಂದೆಯ ದೇವರೇ, ನನ್ನನ್ನು ನಿನ್ನ ಪಕ್ಕದಲ್ಲಿ ತಗೊಂಡು ಕುಂಡ್ರಿಸ್ಕೊಂಡಿದ್ದೆ ಸ್ವಾಮಿ, ಅದಕ್ಕಾಗಿ ನಿನಗೆ ಸ್ತೋತ್ರ ಅಂತ ಯಾವತ್ತೂ ಸಂತೋಷ ಪಡ್ತಾ ಇದೀವ. ನಾನು ಹೇಳ್ತೀನಿ, ಅದಕ್ಕಾಗಿ ಸಂತೋಷ ಪಡ್ರಿ. ಪೌಲನ ಅದನ್ನು ಬರೀತಾನೆ. ಇವತ್ತು ಕ್ರೈಸ್ತರು ಅದಕ್ಕೆ ಸಂತೋಷ ಪಡ್ತಾ ಇಲ್ಲ. ನನಗೆ ಮನೆ ಇಲ್ಲ, ಕಾರ್ ಇಲ್ಲ, ಅವರು ಕಾರ್ ತಗೊಂಡ್ಬಿಟ್ರು, ಇವ್ರು ಹಾಗಾದ್ರೆ ನೀವು ಸಂತೋಷ ಪಡದೇ ಇರುವಾಗ, ದುಃಖದಲ್ಲಿರುವಾಗ, ನರಕ ಸೈತಾನ ನಿಮ್ಮ ನೋಡಿ ಸಂತೋಷ ಪಡ್ತಾ ಇರ್ತಾನೆ. ಪರಲೋಕದ ವಿಷಯವನ್ನು ಎಷ್ಟು ದೊಡ್ಡ ಭಾಗ್ಯ. ಅನ್ಯ ಜನಗಳಿಗಿಲ್ಲ ರೀ ಭಾಗ್ಯ, ನಮಗೆ ಕೊಟ್ಟಿದ್ದಾನ್ರಿ. ಅನ್ಯ ಜನಗಳೆಲ್ಲ ದೇವ್ರ ಹತ್ರ ಹೋಗಕ್ಕೆ ಭಯ ಪಡ್ತಾರೆ. ಸ್ನಾನ ಮಾಡ್ಕೊಂಡು ಹೋಗ್ಬೇಕಂದ್ರೆ ಮಡಿ ಅಂತಾರೆ. ಬಟ್ ದೇವ್ರು ಹೇಳ್ತಾರೆ, ನಿನ್ನೊಳಗಡೆ ಬಂದು ದೇವರು ವಾಸ ಮಾಡ್ತಾ ಇದ್ದಾನಂತೆ. ಬೈಬಲ್ ಹೇಳ್ತಿದ್ದೆ, ಎಫೆಸ ಪತ್ರಿಕೆ ಹೇಳ್ತಿದ್ದೆ, ಕೊರಿಂಥ ಪತ್ರಿಕೆ ಹೇಳ್ತಿದ್ದೆ, ನಿನ್ನ ದೇಹವೇ ದೇವರಿಗೆ ಆಲಯವಾಗಿದಂತೆ. ಎಷ್ಟು ದೊಡ್ಡ ವಿಷಯ. ಇದನ್ನು ಯಾವತ್ತಾದ್ರೂ ನೆನೆಸ್ಕೊಂಡು ಸಂತೋಷ ಪಟ್ಟಿರ್ತೀರಾ? ಹಲ್ಲೆಲೂಯಾ. ನನ್ನ ಹೆಸರು ಪರಲೋಕದಲ್ಲಿ ಬರೆದಿದೆ, ಜೀವಬಾದ್ರ ಪಟ್ಟಿಯಲ್ಲಿ ಪುಸ್ತಕದಲ್ಲಿ ಬರೆದಿದೆ ಅಂತ ನೀವು ಯಾವುದೋ ಸಂತೋಷ ಪಡ್ತೀರಾ? ಕೆಲವ್ರಿಗೆ ಅದು ಡೌಟ್. ನನ್ನ ಹೆಸರು ಬರೆದಿದೆ ಪಾಸ್ಟ್ರೆ, ಯೇಸು ಸ್ವಾಮಿ ನಂಬಿದ ಮೇಲೆ ನಿನ್ನ ಹೆಸರು ಜೀವಬಾದ್ರ ಪಟ್ಟಿಯಲ್ಲಿ ಬರೆದಿದೆ. ನೋಡ್ರಿ, ಯಾಕೆ ಇದನ್ನು ಇಷ್ಟು ಗ್ಯಾರಂಟಿಯಾಗಿ ಹೇಳ್ತೀನಿ ಅಂದರೆ, ಇವಾಗ ಮೋಶೆ ಕಾಲಕ್ಕೆ ಹೋಗಿ, ಮೋಶೆ ಕಾಲದಲ್ಲಿ ಯೇಸುನೇ ಇಲ್ಲ, ಇನ್ನು ಸ್ಯಾಲ್ವೇಷನ್ನೇ ಬಂದಿಲ್ಲ. ಆ ಮೋಶೆ ಹೇಳ್ತಾನೆ, ಇಸ್ರಾಯೇಲ್ ಜನಗಳು ಪಾಪ ಮಾಡುವಾಗ ಮೋಶೆ ಏನಂತ ಹೇಳ್ತಾನೆ, ಸ್ವಾಮಿ ನನ್ನ ಹೆಸರನ್ನ ಜೀವಭದ್ರ ಪಟ್ಟಿಯಿಂದ ಹೆಸರನ್ನ ತೆಗೆದುಬಿಡ್ರಿ, ಇವ್ರನ್ನ ಉಳಿಸ್ರಿ ಅಂತ ಹೇಳಿದ್ರೆ, ಮೋಶೆಗಷ್ಟು ಗ್ಯಾರಂಟಿ ನನ್ನ ಹೆಸರು ಪರಲೋಕದ ಜೀವಭದ್ರ ಪಟ್ಟಿಯಲ್ಲಿ ಇದೆ ಅಂತ ಗ್ಯಾರಂಟಿ ಇರುವಾಗ, ನಿಮಗೆ ಆ ಗ್ಯಾರಂಟಿ ಬೇಡವಾ? ನಿಮಗೆ ಆ ಗ್ಯಾರಂಟಿ ಬೇಡವೇನ್ರಿ? ಯೇಸುಕ್ರಿಸ್ತರ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀರಾ. ಮೋಶೆ ಯೇಸುಕ್ರಿಸ್ತರ ರಕ್ತದಲ್ಲಿ ತೊಳೆಯಲ್ಪಟ್ಟಿಲ್ಲ, ನೀವು ಯೇಸುಕ್ರಿಸ್ತರ ರಕ್ತದಲ್ಲಿ ತೊಳೆಯಲ್ಪಟ್ಟಿದ್ದೀರಾ. ಅದಕ್ಕಾಗಿ ಸಂತೋಷ ಪಡ್ರಿ. ನೀವು ಇವತ್ತು ರಾತ್ರಿ ಅದಕ್ಕಾಗಿ ನೀವು ಸಂತೋಷ ಪಡೋಕೆ ಶುರು ಮಾಡ್ರಿ, ನಿಮ್ಮ ಲೈಫ್ ಸೂಪರ್ ಆಗಿರುತ್ತೆ. ಐ ಆಮ್ ನಾಟ್ ಜೋಕಿಂಗ್. ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಜನ ಸಂತೋಷ ಪಡ್ತೀರಾ? ಐ ಆಮ್ ಬ್ಲೆಸ್ಡ್ ಅಂತ ಹೇಳ್ತೀರಾ? ಬೆಳಗ್ಗೆ ಎದ್ದ ತಕ್ಷಣವೇ ಅಯ್ಯೋ ನನ್ನ ಕರ್ಮ, ಅಯ್ಯೋ ಈ 10,000 ರೂಪಾಯಿ ನಾನು ಕೆಲ್ಸಕ್ಕೆ ಹೋಗ್ಬೇಕು, ಅಯ್ಯೋ ದರಿದ್ರ, ಇವಳು ಕಟ್ಕೊಂಡು, ಈ ಮಕ್ಕಳು, ಹಿಂಗೆಲ್ಲ ಮಾತಾಡ್ತೀವಿ ನೋಡಿ. ಇದು ಪರಲೋಕದ ಮನೆ ಅಲ್ಲ, ಇದು ನರಕದ ಮನೆ ಆಗ್ತಿದೆ. ಪರಲೋಕದ ಮನೆ ಬೆಳಗ್ಗೆ ಎದ್ದ ತಕ್ಷಣವೇ, ದೇವರೇ ಅಪ್ಪ, ನನ್ನ ಹೆಸರನ್ನ ಪರಲೋಕದಲ್ಲಿ ಬರೆದಿದ್ಯಾ, ನೀನು ನನ್ನೊಳಗೆ ವಾಸ ಮಾಡ್ತಾ ಇದೆಯಾ, ಪರಿಶುದ್ಧಾತ್ಮ ನಾನು ಕೊಟ್ಟಿದ್ಯಾ. ಓ, ನಾನಿವತ್ತು ಪರಿಶುದ್ಧಾತ್ಮರ ನಡೆಸಬೇಕಿದೆ, ನಡೆಸಲ್ಪಡ್ತೀನಿ. ನೀವು ನಡೆದು ನೋಡ್ರಿ. ಅಲ್ಲಿ ಯೇಸು ಸ್ವಾಮಿ ಸಹಾಯ ಇಲ್ಲ, ಯೇಸು ಸ್ವಾಮಿನೇ ಇಲ್ದಿರೋ ಒಬ್ಬ ಜೋಸೆಫ ಈಜಿಪ್ಟ್ ದೇಶಕ್ಕೆ ಮಹಾರಾಜನಾಗ್ತಾನಂತೆ. ಇವತ್ತು ಯೇಸು ಸ್ವಾಮಿ ನಿಮ್ಮೊಳಗಿದ್ದಾರೆ, ಪರಿಶುದ್ಧಾತ್ಮ ನಿಮ್ಮೊಳಗಿದ್ದಾರೆ, ದೇವರ ಜೀವ ನಿಮ್ಮಲ್ಲಿದೆ, ವೇದವಾಕ್ಯ ನಿಮ್ಮ ಕೈನಲ್ಲಿದೆ. ನೀವಾಗಿ ಇಷ್ಟು ದರಿದ್ರವಾಗಿರಬೇಕು? ನಾನು ಹೇಳ್ತೇನೆ, ನಿಮ್ಮನ್ನು ನೀವೇ ಯಾವತ್ತು ಕೀಳಾಗಿ ನೆನೆಸ್ಕೊಂಬೇಡ್ರಿ, ನಿಮ್ಮನ್ನು ನೀವು ಯಾವತ್ತು ಚೀಪಾಗಿ ನೆನೆಸ್ಕೊಂಬೇಡ್ರಿ. ನೀವು ದೇವರ ದೃಷ್ಟಿಯಲ್ಲಿ ತುಂಬ ಶ್ರೇಷ್ಠರು ಪ್ರಿಯರೇ.
ಬೆಲೆ ಕಟ್ಟಲಾರದವರು, ನಿಮಗೆ ಬೆಲೆನೇ ಕಟ್ಟಕ್ಕಾಗಲ್ಲ, ಅವರ ಪ್ರಾಣವನ್ನೇ ಕೊಟ್ಟಿದ್ದಾರೆ ನಿಮಗೋಸ್ಕರವಾಗಿ. ಯಾವ್ದಾದ್ರು ನೆನ್ಸು ನೋಡಿದ್ದೀರಾ? ಅದಕ್ಕೆ ಪೌಲ ಹೇಳ್ತಾನೆ, ಆ ವಾಕ್ಯ ನನಗೆ ತುಂಬ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಆ ವಾಕ್ಯ ನಾನು ಓದುವಾಗ ರೋಮನ್ಸ್ 12:12 ಎಷ್ಟು ಇಂಟ್ರೆಸ್ಟಿಂಗ್ ಆಗಿದೆ ಅಂದರೆ ತುಂಬ ಬ್ಯೂಟಿಫುಲ್. ಕ್ರೈಸ್ತರು ನಿರೀಕ್ಷಿಸುವ ಮಹಾಪದವಿಯನ್ನು ನೆನೆಸಿ ಉಲ್ಲಾಸವಾಗಿರ್ರಿ. ಅವನು MLA ಆಗಿರ್ಬೋದು, ಅವನು MP ಆಗಿರ್ಬೋದು, ಅವನ ಹತ್ರ ಜಾಗ್ವಾರ್ ಕಾರ್ ಇರ್ಬೋದು, ಅವನ ಹತ್ರ ಲ್ಯಾಂಬನಿ ಏನೋ ಇರ್ಬೋದು, ಬಟ್ ಅವನು ಅದರಲ್ಲಿ ಸಂತೋಷ ಅಲ್ಲ. ಅವನ ಹೆಸರು ಪರಲೋಕದಲ್ಲಿ ಇದೆ ಗೊತ್ತಿಲ್ಲ, ನನ್ನ ಹೆಸರು ಪರಲೋಕದಲ್ಲಿ, ಐ ಆಮ್ ಹ್ಯಾಪಿಯೆಸ್ಟ್ ಪರ್ಸನ್. ಓ ಹಲ್ಲೆಲೂಯಾ. ನೀವು ಹಂಗಂದು ನೋಡ್ರಿ, ಪರಲೋಕನೇ ಇಳಿದು ನಿನ್ನ ಪಕ್ಕದಲ್ಲಿ ಇರ್ತೈತೆ. ನಿನ್ನ ಹೀನ ಸ್ಥಿತಿಯನ್ನು ದೇವರು ತೆಗೆದು ಉನ್ನತ ಸ್ಥಿತಿಗೆ ದೇವರು ತರುವ ದೇವನಾಗಿದೆ. ಇವತ್ತು ಕ್ರೈಸ್ತರಿಗೆ ಅದು ಗೊತ್ತಿಲ್ಲದ ಕಾರಣನೇ ನಾನು ಪಾಪಿ, ನಾನು ದರಿದ್ರ, ನಾನು ಉಪವಾಸ ಮಾಡಿದ್ದೀನಿ ದೇವ್ರು ನಾನು ಪ್ರಾರ್ಥನೆ ಕೇಳೋದು, ನಾನು ಮೊಣಕಾಲು ಹಾಕ್ತೀನಿ ನಾನು ಪ್ರಾರ್ಥನೆ ಕೇಳೋದು ಅಂತ ತಮ್ಮಂಥ ಕ್ರೈಸ್ತ ಪದವಿಯನ್ನು ತಿಳ್ಕೊಂಡು, ತಮ್ಮ ಪದವಿಯ ತಮ್ಮ ಅಧಿಕಾರ ಏನಂತ ತಿಳ್ಕೊಂಡಿರ ಹೀನವಾಗಿ ನಡ್ಕೊಳ್ಳೋದ್ರಿಂದ ಇನ್ನು ಹೀನವಾಗಿ ಇದ್ದಾರೆ. ನೀವು ಉನ್ನತವಾದವರಂತ ನೀವು ಯೋಚನೆ ಮಾಡುವಾಗ ನೀವು ಉನ್ನತಕ್ಕೆ ಬಂದ್ಬಿಡ್ತೀರ ಪ್ರೇರೆ. ಹಲ್ಲೆಲೂಯಾ. ನೋಡ್ರಿ ಮತ್ತೊಂದು ಹಂಗೆ ಮುಂದುವರಿಸಿ. ಉಪದ್ರವದಲ್ಲಿ ಕೇಳಿಸ್ಕೊಳ್ರಿ. ಉಪದ್ರವದಲ್ಲಿ ಸೈರಣೆ ಉಳ್ಳವರಾಗಿರ್ರಿ. ಉಪದ್ರವ, ಇವಾಗೆಲ್ಲ ಉಪದ್ರವ. ಈ ಕೊರೋನಾ ಅನ್ನೋದೇನಾಗಿದೆ? ಉಪದ್ರವವಾಗಿದೆ. ನಾವು ಆ ಪದವಿಯನ್ನು ನೆನೆಸಿ ಈ ಕೊರೋನಾ ಎಲ್ಲ ಉಪದ್ರವಗಳಿಂದ ನಾವೇನಾಗಿರ್ಬೇಕಂತೆ? ಉಪದ್ರವದಲ್ಲಿ ಸೈರಣೆ ಆಗಿರ್ಬೇಕಂದ್ರೆ ಗೊಣಗಾಡಕ್ಕೆ ಹೋಗ್ಬಾರ್ದು. ದೇವರೇ, ನನ್ನನ್ನು ನೀನು ನಿನ್ನ ಮಗನಾಗಿ ಮಾಡಿದೆ ಸ್ವಾಮಿ. ಈ ಸೀಸನಲ್ಲಿ ಇದ್ದರೂ ಕೂಡ ಇವತ್ತು ನನ್ನ ಬಿಸ್ನೆಸ್ ಕ್ಲೋಸ್ ಆಗಿರ್ಬೋದು, ನನ್ನ ಅಂಗಡಿ ಕ್ಲೋಸ್ ಆಗಿರ್ಬೋದು, ನನ್ನ ಲಾಸ್ ಆಗಿರ್ಬೋದು, ಸಂಬಳ ಬರ್ತಿರ್ಬೋದು, ಬಟ್ ನಾನು ನಂಬ್ತೇನೆ ಇನ್ ದ ನೇಮ್ ಆಫ್ ಜೀಸಸ್, ನಾನು ಒಂದು ಕಾಲಕ್ಕೂ ಹಾಳಾಗೋದೇ ಇಲ್ಲ. ಯಾಕಂದರೆ ನಿನ್ನ ಮಹಾಪದವಿಯನ್ನು ನಾನು ನೆನೆಸಿದ್ದೇನೆ. ಆ ಮಹಾಪದವಿಯನ್ನು ನೀನು ನನಗೆ ಕೊಟ್ಟ ಮೇಲೆ ಈ ಭೂಲೋಕದಲ್ಲಿ ಕೂಡ ನನ್ನನ್ನು ನೆಲೆಗೊಳಿಸ್ತೀಯ, ನನ್ನನ್ನು ಸಂತೋಷವಾಗಿಡ್ತೀಯ. ಸಂತೋಷವಾಗಿರೋದು ನನ್ನ ಜನ್ಮಸಿದ್ಧ ಹಕ್ಕು. ಇದು ನನಗೋಸ್ಕರ ಹೇಳ್ಕೊತ ಇಲ್ಲ, ನಿಮಗೋಸ್ಕರವಾಗಿ ಹೇಳ್ತಾ ಇದ್ದೆ, ನಿಮ್ಮ ಬ್ಲೆಸ್ಸಿಂಗ್ ಆಗಿ ಹೇಳ್ತಾ ಇದ್ದೇನೆ. ಇವತ್ತು ನೀವು ಕುತ್ಕೊಂಡು ಎಷ್ಟು ಜನ ಗೊಣಗಾಡ್ತಾ ಇದ್ದಾರೆ, ಬೆಳಗ್ಗೆಯಿಂದ ಏನೇನು ಗೊಣಗಾಡಿದ್ದೀರಾ, ಎಷ್ಟು ದುಃಖವಾಗಿದ್ದೀರಾ. ಈ ಕೆಲವರು ಅಯ್ಯೋ ಬ್ಯಾಂಕ್ಲಿರೋ ಕಾಸೆಲ್ಲ ಖಾಲಿ ಆಗೋಯ್ತೆ, ಬ್ಯಾಂಕ್ಲಿರೋ ಕಾಸೆಲ್ಲ ಖಾಲಿ ಆಗೋಯ್ತೆ. ಖಾಲಿ ಆಗಲಿ ಬಿಡಿ, ಮಹಾಪದವಿ ನೆನೆಸ್ಕೊಳ್ರಿ. ಆ ಪದವಿನ ಕೊಟ್ಟ ಮೇಲೆ ಇದು ಯಾವುದು ಕೊಡ್ತಾನೆ ಇದಂತ ದೇವರು. ಮಗನ್ನೇ ಕೊಟ್ಟ ಮೇಲೆ ಎಲ್ಲ ಕೊಡ್ತಾನೆ. ಆಮೆನ್. ಮುಂದಕ್ಕೆ ಓದಿ. ಬೇಸರಗೊಳ್ಳದೆ ಪ್ರಾರ್ಥನೆ ಮಾಡ್ರಿ. ಆ ಮಹಾಪದವಿಯನ್ನು ನೆನೆಸಿ. ಆಮೇಲೆ ದೇವಜನರಿಗೆ ಕೊರತೆ ಬಂದಾಗ, ಈಗ ಕೇಳಿಸ್ಕೊಳ್ರಿ, ದೇವಜನರಿಗೆ, ದೇವ ಸೇವಕರಿಗೆ ಕೊರತೆ ಬಂದಾಗ ಸಹಾಯ ಮಾಡಿರಿ. ಯಾವುದು ನೆನೆಸಿ ಸಹಾಯ ಮಾಡಬೇಕು? ದೇವರು ನನಗೆ ಪರಲೋಕದಲ್ಲಿ ನನ್ನ ಹೆಸರನ್ನೇ ಬರೆದಿಟ್ಟಿದ್ದಾನೆ. ಅದಕ್ಕಾಗಿ ಈ ಕೊರತೆಲಿರುವ ಎಲ್ಲ ನನ್ನ ಸೇವಕರಿಗೆ, ನನ್ನ ಪಾಸ್ಟರ್ಗಳಿಗೆ ಐ ಆಮ್ ಗೋಯಿಂಗ್ ಟು ಹೆಲ್ಪ್. ನಾನು ಅವ್ರಿಗೆ ಸಹಾಯ ಮಾಡ್ತೀನಿ. ನನಗೇನು ಟ್ಯಾಲೆಂಟ್ ಇದೆಯೋ ಅದು ನಾನು ಅವ್ರಿಗೆ ಸಹಾಯ ಮಾಡ್ತೀನಿ. ಇವತ್ತು ಚರ್ಚ್ಗಳಲ್ಲಿ ಎಷ್ಟು ಪಾಸ್ಟರ್ಗಳಿಗೆ ನೀವೆಷ್ಟು ಸಹಾಯ ಮಾಡ್ತಾ ಇದ್ದೀರಾ? ಬಿಡಿ, ಹಣಕಾಸು ಒಂದು ಕಡೆ ಬಿಟ್ಬಿಡಿ, ನಿಮ್ಗೆ ಎಷ್ಟೋ ಟ್ಯಾಲೆಂಟ್ ಇದೆ, ಎಷ್ಟೇನು ಮಾಡ್ತಾ ಇದ್ದೀರಾ? ಬೈಬಲ್ ಹೇಳ್ತಿದೆ, ಆ ಪದವಿನ ನೆನೆಸಿ ಇಲ್ಲಿ ನಾವು ಸಹಾಯ ಮಾಡಿದ್ರೆ ನಿನಗೆ ಪರಲೋಕ ಬಹುಮಾನ ಕೊಡ್ತಿದ್ದಂತೆ. ಪೌಲ ಎಷ್ಟು ಕ್ಲಿಯರ್ ಆಗಿ ಬರೀತಾ ಇದ್ದಾನೆ. ರೋಮನ್ಗೆ ಬರೆದ ಪತ್ರಿಕೆ ತುಂಬ ಬ್ಯೂಟಿಫುಲ್ ಬುಕ್ ಅದು. ಆ ಮಹಾಪದವಿನ ನೆನೆಸಿ ನಾವು ಏನು ಮಾಡ್ತೀವೋ ಅದಕ್ಕೆಲ್ಲ ಪ್ರತಿಫಲವನ್ನು ದೇವರು ಈ ರಾತ್ರಿ ಕೊಡುವ ದೇವನಾಗಿದ್ದಾನೆ. ಇವತ್ತು ನೀವು ಮಹಾಪದವಿನ ನೆನೆಸ್ತೀರಾ, ಲೋಕಲ್ ಆಗಿ ಅನ್ಯ ಜನಗಳ ಥರ ಯೋಚನೆ ಮಾಡ್ತೀರಾ ನೋಡಿ. ಅದಕ್ಕೆ ಮಹಾಪದವಿಯಲ್ಲಿರುವಂಥ ಒಂದು ಫೆಸಿಲಿಟಿ ಎಲ್ಲ ನಮ್ಗೆ ಬರೋದಿಲ್ಲ, ಆಗ್ತಾ ಇಲ್ಲ. ಅಬ್ರಹಾಮನಿಗುಂಟಾದ ಆಶೀರ್ವಾದ, ನೀವು ಸಾಲ ಕೊಡುವಿರಿ ಅಥವಾ ಸಾಲ ತೆಗೆದುಕೊಳ್ಳೋದಿಲ್ಲ, ನೀವು ಆಳುವಿರಿ, ಇದೆಲ್ಲ ನಡೆಯೋದಿಲ್ಲ. ಯಾಕಂದರೆ ಮಹಾಪದವಿನ ನೀವು ಯಾವತ್ತು ನೆನೆಸ್ಕೊತೀರೋ ಆವತ್ತು ನಿಮ್ಮ ಲೈಫಲ್ಲಿ ಸೂಪರ್ ನ್ಯಾಚುರಲ್ ಕಾರ್ಯಗಳು ನಡೀತೈತೆ. ಇದನ್ನು ನಾನು ನಂಬ್ತೇನೆ. ಐ ಬಿಲೀವ್ ದ್ಯಾಟ್. ನೆಕ್ಸ್ಟ್ ಓದಪ್ಪ. ನೆಕ್ಸ್ಟ್, ನಿಮ್ಮನ್ನು ಹಿಂಸಿಸುವವರಿಗೆ ಆಶೀರ್ವಾದ ಮಾಡಿ. ನೋಡಿ, ಬೈಬಲ್ ಹೇಳ್ತೈತೆ ಮಹಾಪದವಿನ ನೆನೆಸಿ. ಕೇಳಿಸ್ಕೊಡ್ರಿ, ಆ ಮಹಾಪದವಿನ ನೆನೆಸಿ ನಿಮ್ಮನ್ನು ಹಿಂಸಿಸುವವರಿಗಾಗಿ ನೀವೇನು ಮಾಡ್ರಿ? ಆಶೀರ್ವಾದ ಮಾಡಿರಿ. ಶಪಿಸದೆ ಆಶೀರ್ವಾದ. ನನ್ನನ್ನು ದೇವರು ಶಪಿಸಿಲ್ಲ. ಪಾಪಿಯಾದ ನನಗೆ ದೇವರು ಮಹಾಪದವಿಯನ್ನು ಕೊಟ್ಟಿದ್ದಾರೆ. ದೇವರಿಗೆ ಮಗನಾಗುವ ಒಂದು ಅಧಿಕಾರನ ಕೊಟ್ಟಿದ್ದಾರೆ. ನನ್ನ ಪರಲೋಕದ ರಾಯಭಾರಿಯಾಗಿ ಮಾಡಿದ್ದಾರೆ. ಆ ಮಹಾಪದವಿಯನ್ನು ನೆನೆಸಿ ನಾನು ಏನು ಮಾಡ್ಬೇಕಂತೆ? ಕ್ಷಮಿಸ್ಬೇಕಂತೆ. ಅದಕ್ಕೆ ರೋಮ 12 ಓದ್ಕೊಂಡು ಹೋಗ್ರಿ. 12 ಓದ್ಕೊಂಡು ಹೋಗ್ರಿ. ನಾವು ಏನೇನು ಮಾಡ್ಬೇಕಂತ ಪೌಲ ಎಷ್ಟು ಕ್ಲಿಯರ್ ಆಗಿ ಬರೀತಾನೆ. ದೇವಜನರು ನಡೆದುಕೊಳ್ಳಬೇಕಾದ ರೀತಿ. ನೀವೆಲ್ಲ ದೇವಜನರು ನಡೆದುಕೊಳ್ಳಬೇಕಾದ ರೀತಿ, ನೀತಿ. ನೀವೆಲ್ಲ ದೇವಜನರು ನಡೆದುಕೊಳ್ಳಬೇಕಾದ ರೀತಿ. ಯಾಕೆ? ನೀವು ದೇವಜನರು, ದೇವರ ಸ್ವಕೀಯ ಪ್ರಜೆ, ರಾಜಯಾಜಕರು, ಪವಿತ್ರ ಪ್ರಜೆ, ನೀವು ನೀತಿವಂತರು. ಓ ಜೀಸಸ್ ಕ್ರೈಸ್ಟ್, ಯು ಆರ್ ಅ ರೈಚಸ್ ಮ್ಯಾನ್. ಹಲ್ಲೆಲೂಯಾ. ನೀವು ಹಿಂಗೆ ಇರಬೇಕಂತ, ಹಿಂಗಿರೋದಕ್ಕಾಗಿ ದೇವರು ನಿಮ್ಮನ್ನು ಕರೆದಿದ್ದಾನಂತೆ.
ಇಂಥ ಸತ್ಯಗಳ ಬೋಧನೆ ಮಾಡುವಾಗಲೇ ಪ್ರಿಯ ದೇವ ಮಕ್ಕಳೇ ಅವರ ಲೈಫ್ ಸೂಪರ್ ನ್ಯಾಚುರಲ್ ಕಾರ್ಯಗಳನ್ನು ಕಾಣ್ತಿದೆ. ಅದಕ್ಕೆ ನಾನು ಏನು ಪ್ರೀಚ್ ಮಾಡ್ತಾ ಇದ್ದೇನೆ, ಫಿನಿಶ್ಡ್ ವರ್ಕ್ ಆಫ್ ಜೀಸಸ್, ಯೇಸು ಕ್ರಿಸ್ತನು ಮಾಡಿ ಮುಗಿಸಿದ ಕೆಲಸ ನಿಮಗೆ ಪ್ರೀಚ್ ಮಾಡ್ತಾ ಇದ್ದೇನೆ. 1 ತೆಸಲೋನಿಕ 5:15 ಏನು ಹೇಳ್ತಾ ಇದೆ? ಯಾರು ಅಪಕಾರಕ್ಕೆ ಅಪಕಾರವನ್ನ ಮಾಡದಂತೆ ನೋಡಿಕೊಳ್ಳ್ರಿ. ಯಾವಾಗಲೂ ನೀವು ಒಬ್ಬರಿಗೊಬ್ಬರು ಹಿತವನ್ನು ಮಾಡಿಕೊಂಡಿರುವುದಲ್ಲದೆ ಎಲ್ಲರಿಗೂ ಹಿತವನ್ನು ಮಾಡುವವರಾಗಿರಿ. ಎಲ್ರಿಗೂ ಹಿತವನ್ನು ಮಾಡ್ರಿ. ಯಾಕೆಂದ್ರೆ ಅದನ್ನ ನೆನ್ಸ್ಕೊಳ್ರಿ, ಆ ಮಹಾಪದವಿಯನ್ನು ನೆನ್ಸ್ಕೊಳ್ರಿ. ಯಾರು ಕೊಡ್ತಾರೆ ಆ ಮಹಾಪದವಿನ? ನೀವು ಕೊಟ್ಬಿಡ್ತೀರಾ? ನಿಮ್ಮ ಮಗನ ಒಂದೊಳ್ಳೆ ಕೆಲಸನ ತೆಗೆದು ಇನ್ನೊಬ್ಬನ ಕೊಟ್ಬಿಡ್ತೀರಾ ನೀವು? ಅದು ನನ್ನ ದೇವ್ರು ಕೊಟ್ಟಿದ್ದಾರೆ. ತನ್ನ ಮಗನ ಸ್ಥಾನವನ್ನು ನಿಮಗೆ ಕೊಟ್ಟಿದ್ದಾರೆ. ಮಗನ ಸ್ಥಾನವನ್ನು ನಿಮಗೆ ಕೊಟ್ಟಿದ್ದಾರೆ. ಈಗ ನಾವು ದೇವರ ಮಕ್ಕಳಾಗಿದೆ. ಬೈಬಲ್ ಹೇಳ್ತಿದೆ, ಯೋಹಾನ 1:12 ಹೇಳ್ತಿದೆ, ಜಾನ್ ಗಾಸ್ಪಲ್ 1:12 ಹೇಳ್ತಿದೆ, ಯಾರ್ಯಾರು ಆತನ ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರನ ದೇವರು ಕೊಟ್ರಂತೆ. ಟೈಮ್ ಎಲ್ಲೆಲ್ಲೋ ವೇಸ್ಟ್ ಮಾಡ್ತೀವಿ. ಇಂಥ ವಚನಗಳನ್ನು ಕೇಳಿಸ್ಕೊಳ್ಳುವಾಗಲೇ ಪ್ರಿಯ ದೇವ ಮಕ್ಕಳೇ ನಿಮ್ಮ ಮಹಾಪದವಿಗೆ ವ್ಯಾಲ್ಯೂ ಬರ್ತಿದೆ. ಈ ಲೋಕದಲ್ಲಿ ಒಂದು ವ್ಯಾಲ್ಯೂ ಉಳ್ಳ ಮನುಷ್ಯರಾಗಿ ನೀವು ಬದುಕ್ತೀರಾ. ಇಲ್ಲ ಅಂದರೆ ಅನ್ಯಾಯವಾಗಿ ಸೈತಾನ ನಿಮ್ಮನ್ನು ಹಾಳು ಮಾಡಾಕ್ತಾನೆ. ಸೈತಾನಿಗೆ ನಿಮ್ಮಲ್ಲಿ ಯಾವಾಗಲೂ ದ್ವೇಷ, ಹೊಟ್ಟೆ ಕಿಚ್ಚು ಹುಟ್ಟಿಸ್ಬೇಕಂತಲೇ ಅವನು ಯೋಚನೆ ಮಾಡ್ತಾನೆ. ಇಲ್ಲ ಪ್ರಿಯರೇ, ಅದೆಲ್ಲ ನಾವು ಹಂಗಿರಬಾರ್ದು. ಬೈಬಲ್ ಹೇಳ್ತಿತ್ತು, ಇವತ್ತು ಈ ಸೇವಕರು ನೋಡಿದ್ರೆ ಹೊಟ್ಟೆ ಕಿಚ್ಚು, ಆ ಸೇವಕರು ನೋಡಿದ್ರೆ ಹೊಟ್ಟೆ ಕಿಚ್ಚು. ಇದು ಮಹಾಪದವಿ ನೆನೆಸಿ ಮಾಡೋ ಕೆಲಸ ಅಲ್ಲ. ನೋಡ್ರಿ 1 ತೆಸಲೋನಿಕ 5:16 ಏನಿದೆ ನೋಡ್ರಿ, ಯಾವಾಗಲೂ ಸಂತೋಷಿಸಿರಿ, ಎಡೆಬಿಡದೆ ಪ್ರಾರ್ಥನೆ ಮಾಡಿರಿ. ಪ್ರಾರ್ಥನೆ ಮಾಡಕ್ಕೆ ಯಾವಾಗ ಆಗ್ತಿದೆ? ಯಾವಾಗ ಆ ಮಹಾಪದವಿಯನ್ನು ನೆನೆಸ್ತಿರೋ ಆಗ ಮಾತ್ರ ಪ್ರಾರ್ಥನೆ ಮಾಡೋಕ್ಕಾಗೋದು. ಅದು ಬಿಟ್ಬಿಟ್ಟು ಅಯ್ಯೋ ಅವ್ರು ಕಾರ್ ತಗೊಂಬಿಟ್ರು, ಅಯ್ಯೋ ಅವ್ರ ಮನೆ ತಗೊಂಬಿಟ್ರು, ಈ ತಗೊಂಬಿಟ್ರು ಅಂದರೆ ಯಾವ ಪ್ರೇಯರ್ ನಿಮ್ಮ ಕೈಲಿ ಮಾಡೋಕ್ಕಾಗಲ್ಲ. ದೇವರೇ, ಪರಲೋಕವನ್ನೇ ನನಗೆ ಕೊಟ್ಟಿದ್ದೆ, ಓ ಮಗನ ಸ್ಥಾನವನ್ನೇ ಕೊಟ್ಟಿದ್ದೆ, ಓ ರೀಮಾ ಮಾಮ, ಆಟೋಮೆಟಿಕ್ಕಾಗಿ ಅನ್ಯ ಭಾಷೆ ಬರೋಕ್ಕೆ ಶುರು ಮಾಡ್ತಿದ್ದೆ, ಆಟೋಮೆಟಿಕ್ಕಾಗಿ ದೇವನ ಸ್ತೋತ್ರ ಮಾಡೋಕ್ಕೆ ಶುರು ಮಾಡ್ತೀರ. ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ, ಎಲ್ಲದರಲ್ಲಿಯೂ ಏನು ಹೇಳ್ಬೇಕು ದೇವರಿಗೆ? ಇವಾಗ ಯಾವ ಸ್ಥಿತಿಯಲ್ಲಿ ಇದ್ದೀರೋ, 10,000 ರೂಪಾಯಿ ತಗೊಂತ ಇದ್ದೀರಾ, ಬರೀ 5,000 ರೂಪಾಯಿ ತಗೊಂತಿದ್ದೀರಾ, ಎಲ್ಲದರಲ್ಲಿಯೂ ದೇವ್ರಿಗೆ ಏನು ಮಾಡ್ರಿ? ಕೃತಜ್ಞತಾ. ಥ್ಯಾಂಕ್ಸ್.